ನಿಮ್ಮ ಅಮ್ಮನ ಹತ್ರ ಮಾತಾಡ್ದ? ಏನು ಹೇಳಿದ್ರು ನಿಮ್ಮಮ್ಮ? ಆಷಾಢ ಕಣಮ್ಮ, ಆಷಾಢ ಮುಗಿಲಿ ತಡಿ, ಶ್ರಾವಣಕ್ಕೆ ಮಾಡೋಣ ಅಂತ ಹೇಳ್ತು. ಇವಾಗ ಆಷಾಢ ಅಲ್ಲ, ಇವಾಗ ಮದುವೆಗಳೆಲ್ಲನ ಮಾಡಲ್ವಂತೆ. ಆಷಾಢದಲ್ಲಿ ಯಾವ ಶುಭ ಕಾರ್ಯಗಳನ್ನೆಲ್ಲ ಮಾಡಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಅಮ್ಮ ಇವಾಗ ಆಷಾಢನ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡ್ತೀವಿ, ಇವಾಗ ಶ್ರಾವಣಕ್ಕೆ ಮಾಡೋಣ ಬಿಡು ಅಂತ ಹೇಳ್ತು. ಆದಷ್ಟು ಬೇಗ ಆಗಿ ಚೆನ್ನಾಗಿರ್ಬೇಕು. ಅಲ್ಲ, ಈ ಆಷಾಢದಲ್ಲೇ ಮಾಡಬೇಕು ಮದುವೆ ನೋಡ್ಕೊಂಡ್ರೆ. ಇವ ಆಷಾಢದಲ್ಲೇ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ. ಟ್ರಾ ನನಗೇನೋ ಈ ಆಷಾಢ ಅನ್ನೋದು ಯಾಕೆ ಬರುತ್ತೆ ಮದುವೆಗಳಿಗೆಲ್ಲ ಅಡ್ಡಿ ಮಾಡೋದಕ್ಕೆ ಅಂತ ಅನಿಸುತ್ತೆ. ಹೋಗತ್ಲಾಗೆ ಹೆಂಗೋ ಚೆನ್ನಾಗೇ ಇದೊಂದು ಆಷಾಢ ಅಂತೇಳಿ ಒಂದು ತಿಂಗಳು ಮುಂದೆ ಹಾಕ್ಬಿಡ್ತಾರೆ. ಒಂದು ತಿಂಗಳು ಮುಂದೆ ಹಾಕ್ಬಿಟ್ರೆ ಮತ್ತೆ ಹೊಸ್ದಾಗಿ ಮದುವೆ ಆಗಿರೋ ಅಂಥ ಜೋಡಿನ ಸೊಸೆ ಅತ್ತೆ ಸೊಸೆ ಒಂದೇ ಮನೆ ಹತ್ರ ಇರಬಾರ್ದು ಅಂತ ಗಂಡ ಹೆಂಡ್ತಿಗೆ ದೂರ ಮಾಡಿಬಿಟ್ಟು ಆಷಾಢದಲ್ಲಿ ಹುಡುಗಿನ ತವ್ರ ಮನೆಗೆ ಕಳಿಸ್ತಾರೆ. ಇದು ಯಾವ ಸಂಪ್ರದಾಯಪ್ಪ? ನನಗೆ ಇದು ಏನಿದು ಅಂತ ಅನಿಸುತ್ತೆ. ಸುಮ್ಮನೆ ಇವು ಆಷಾಢ ಅನ್ನೋದು ಬಂದ್ಬಿಟ್ಟು ಎಲ್ಲರನ್ನೂ ದೂರ ಇಡುತ್ತಲ್ಲಪ್ಪ ಅಂತ ಅನಿಸುತ್ತೆ ನನಗೆ. ಇವು ಆಷಾಢ ಅನ್ನೋದು ಬರಲಿಲ್ಲ ಅಂದರೆ ಚೆನ್ನಾಗಿರೋದು. ಶ್ರಾವಣದಲ್ಲಿ ನೋಡು ತುಂಬ ಚೆನ್ನಾಗಿರುತ್ತೆ. ಅವಾಗಲೇ ಎಲ್ಲ ಶುಭ ಕಾರ್ಯಗಳು, ಮದುವೆ ಸೋಬ್ನ ಪ್ರತಿಯೊಂದು ಎಲ್ಲ ನಡೆದೋಗ್ತಾ ಇರುತ್ತೆ. ಶ್ರಾವಣ 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 ಅಂತೇಳಿ ಶ್ರಾವಣದಲ್ಲಿ ಮಾಡೋಣ ಅಂತ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಟಿರ್ತಾರೆ ಅಲ್ವಾ? ಏನು ಅನಿಸುತ್ತೆ ನನಗೆ. ಆಗ್ಬೇಕು ನನಗೂ ಅಷ್ಟೇ. ಎಷ್ಟೊತ್ತಿಗೆ ಆಗ್ಬಿಡುತ್ತಪ್ಪ ನಾವೆಲ್ಲ ಅನ್ಕೊಂಡಿರೋದು ಅಂತ ಅನ್ಕೊಂಡಿದ್ದೀನಿ. ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ ಬಿಡಿ. ತಲೆ ಕೆಡಿಸ್ಕೊಬೇಡಿ, ನಾವು ಅನ್ಕೊಂಡಿರೋದೆಲ್ಲ ಖಂಡಿತ ಬೇಗ ನೆರವೇರುತ್ತೆ. ನನ್ನ ತಮ್ಮ ಗ್ರೇಟ್ ಅಪ್ಪ. ಹೆಂಗೋ ಅತ್ಲಾಗೆ ಮೋಹಿನಿನ ಸೆಟಪ್ ಮಾಡ್ಕೊಬಿಟ್ಟ. ಹೆಂಗೋ ಮೋಹಿನಿನ ಪರಿಚಯ ಮಾಡಿಕೊಂಡು ಹೆಂಗೋ ಇವತ್ತು ಅವರೆಲ್ಲ ಎಷ್ಟು ಚೆನ್ನಾಗಿ ಮನೆಗಳವರೆಲ್ಲ ನೋಡ್ಕೊಂತಾರೆ, ಎಷ್ಟು ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತಾರೆ. ನನ್ನ ತಮ್ಮನು ನನಗೂ ಎಲ್ಲ ಚೆನ್ನಾಗಿ ನೋಡ್ಕೊಂತಾರಪ್ಪ. ಋತು ಮೇಲೆ ಇರೋ ಸೆಟ್ಟಿಗೆ ಇವರು ಇವಾಗ ಮಾತಾಡಿಸ್ತಾರೆ. ಮತ್ತು ಇವ್ರಿಗೆಲ್ಲ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆನೇ ನನ್ನ ತಮ್ಮನಿಗೆ ಹೇಳ್ಬಿಡ್ಬೇಕು ಬೇಗ ಮದುವೆ ಆಗ್ಬಿಡು ಅಂತ. ಇಲ್ಲಿ ಕೂತ್ಕೊಂಡು ಮಾತಾಡ್ತವ್ರೆ, ಹೋಗಿ ಹೇಳ್ತೀನಿ ಆದಷ್ಟು ಬೇಗ ನೀವಿಬ್ರು ಮದುವೆ ಆಗ್ರಿ. ಮದುವೆ ಆಗಿದ್ರೆ ನೀವು ಚೆನ್ನಾಗಿರ್ತೀರಾ ಅಂತೇಳಿ ಹೇಳ್ತೀನಿ. ಆದಷ್ಟು ಬೇಗ ನೀವಿಬ್ರು ಮದುವೆ ಆಗ್ಬೇಕಂತ ನನ್ನ ತಮ್ಮನಿಗೂ ಮೋಹಿನಿಗೂ ಹೇಳ್ತೀನಿ. ಮೋಹಿನಿ ಅಂತೂ ತುಂಬ ಒಳ್ಳೆ ಹುಡುಗಿಯಪ್ಪ. ಎಷ್ಟೊತ್ತು ನೋಡಬೇಕು, ನೋಡಿದ್ರೆ ಗೊತ್ತಾಗ್ತೈತೆ. ತುಂಬ ಒಳ್ಳೆ ಹುಡುಗಿ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಿಜವಾಗ್ಲೂ ಅವಳು ಮಾತಾಡೋದು, ಅವಳೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತೀರ. ನನಗೆ ತುಂಬಾ ಇಷ್ಟ ಆಯಿತು. ಅವಳು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅದೆಲ್ಲನ ತುಂಬ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಜೋಡಿ ಸೂಪರ್ ಆಗೈತೆ ಅಂತ ಹೇಳ್ತೀನಿ. ಯಾರಾದರೂ ನೋಡಿದ್ರೆ ನಿಮಗೆ ಸಖತ್ತು ಇಷ್ಟಪಡ್ತಾರೆ. ಬೇಗ ಮದುವೆ ಆಗ್ಬಿಡಿ ಅಂತೇಳಿ ನನ್ನ ತಮ್ಮ ಹೆಂಡತಿ ಹತ್ರ ಮಾತಾಡ್ತೀನಿ. ತನ್ವಿ ಅಂತ ಅದೆಷ್ಟು ಬೇಜಾರ ಮಾಡ್ಕೊಂಡೋಳಪ್ಪ ಅಲ್ವಾ? ಸಾಕತ್ತು ಬೇಜಾರು ಮಾಡ್ಕೊಂಡಿರ್ತಾಳೆ. ಇದೇನಪ್ಪ ಹಿಂಗಾಯ್ತು ಅಂತೇಳಿ ಸಾಕತ್ತು ಬೇಜಾರು ಮಾಡ್ಕೊಂಡಿರ್ತಾಳೆ. ಹೆಂಗೋ ಬಿಡು. ನಮ್ಮ ಅಮ್ಮನ ಹತ್ರ ಮಾತಾಡಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣನ ಹತ್ರ ನಾನು ಅಲ್ಲೇ ಹೇಳ್ಬಿಟ್ಟಿದ್ದೀನಿ, ಬೇಗ ಆದಷ್ಟು ಬೇಗ ನೀವು ಮದುವೆ ಮಾಡಿಸಿ. ನನ್ನ ಮದುವೆ ಆಗೋದೇ ಕರೀನ್ ಬಿಟ್ರೆ ಯಾರು ನನ್ನ ಮದುವೆ ಆಗೋದಿಲ್ಲ ಅಂತೇಳಿ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ನಮ್ಮ ಮನೆಗೆ. ಸರಿ ಆಯ್ತಮ್ಮ, ನಿನ್ನ ಇಷ್ಟನೇ ನಮ್ಮ ಇಷ್ಟ ಅಂತ ಹೇಳೋರೆ. ನಮ್ಮ ಮನೆಗೆ ನಾನು ಹೇಳಿರೋ ಮಾತು ಯಾವುದು ಮೀರಲ್ಲ. ನಮ್ಮ ಅಪ್ಪ ಆಗಲಿ ನಮ್ಮಮ್ಮ ಆಗಲಿ ಯಾರು ಅಷ್ಟೇ, ನಾನು ಹೇಳಿರೋ ಮಾತು ಯಾರು ಮೀರಲ್ಲ ನಮ್ಮ ಮನೇಲಿ. ಹಂಗೆ ಇನ್ನೇನು ಒಪ್ಕೊಂಡಿದ್ದೆ ಆಯ್ತಲ್ಲ, ಇನ್ನು ಮದುವೆ ಆಗ್ಬಿಡೋದಲ್ಲೇ. ಮದುವೆ ಆಗ್ಬಿಟ್ಟು ನಾವು ನಿನ್ನ ಚೆನ್ನಾಗಿರೋದು ನೋಡಬೇಕು. 15 ಕೋಟಿ ದುಡ್ಡು ಬರುತ್ತೆ, ಏನು ಮಾಡಬೇಕು ಏನು ಎತ್ತ ಅಂತ ನಾವು ಚಿಂತೆ ಮಾಡಬೇಕು. ಅಲ್ವಾ? 15 ಕೋಟಿ ದುಡ್ಡಲ್ಲಿ ಏನು ಮಾಡ್ಬೋದು ಅಂತೇಳಿ ಸ್ವಲ್ಪ ನಾವು ಈಗಲಿಂದನೇ ಎಸ್ಟಿಮೇಟ್ ಹಾಕಬೇಕು. ಎಸ್ಟಿಮೇಟ್ ಹಾಕಂತ ಇರಬೇಕು ಯಾವಾಗಲೇ ಆಗಲಿ. ನಾನಿವಾಗ ನನ್ನ ಹತ್ರ ಒಂದು 5 ಲಕ್ಷ ದುಡ್ಡು ಐತೆ ಅಂತ ಅನ್ಕೋ, ಏನಾದರೂ ಒಂದು ಎಸ್ಟಿಮೇಟ್ ಹಾಕ್ತಾ ಇರ್ತೀನಿ. ಏನು ಮಾಡೋಣ, ಏನು ಮಾಡ್ಬೋದು, ದುಡ್ಡು ಹೆಂಗೆ ಬೆಳೆಯೋದು ಗೊತ್ತಾ? ದುಡ್ಡನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ನೋಡಬೇಕು. ದುಡ್ಡಿಗೆ ದುಡ್ಡು ಬೆಳೆಸೋದನ್ನ ಸ್ವಲ್ಪ ಐಡಿಯಾ ಮಾಡ್ತಾ ಹೋಗ್ಬೇಕು. ಹೆಂಗೆ ಮಾಡಿದ್ರೆ ಹೆಂಗೆ ಏನು ಅಂತೇಳಿ ಸ್ವಲ್ಪ ಐಡಿಯಾ ಮಾಡಿಕೊಂಡು ನಾವು ಬೇಗ ಬೇಗ ಮಾಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಐಡಿಯಾ ಇರಬೇಕು. ಯಾರಿಗೆ ಆಗಲಿ, ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲೇ ಆಗಲಿ ಐಡಿಯಾಸ್ ಇರಬೇಕು. ನಮ್ಗೆ ಐಡಿಯಾಸ್ ಇದ್ದಷ್ಟು ನಾವು ಮುಂದೆ ಹೋಗ್ತೀವಿ. 15 ಕೋಟಿ ದುಡ್ಡು ಹೆಂಗೆ ನಾವು ಏನೇನು ಮಾಡ್ಬೋದು ಅಂತ ಎಸ್ಟಿಮೇಟ್ ಹಾಕ್ಬೇಕು ಈಗಲಿಂದನೇ. ಸೊ ನನಗೆ ಒಂದು ಒಳ್ಳೆ ಕಾರ್ ತೊಗೋಬೇಕು. 1 ಕೋಟಿದು 1 ಕೋಟಿ ಕಾರ್ ತಗೊಳ್ಳೋಣ. ನಿಮಗೆ ಫಸ್ಟ್ ಒಡವೆ ಮಾಡಿಸಾಕ್ಬೇಕು. ಮೈ ತುಂಬ ಒಡವೆ ಹಾಕೋಬೇಕು. 4 ಎಳೆ ಸರ ಮಾಡಿಸ್ತೀನಿ, ಮಂಗಲೇಶ್ವರನ 4 ಎಳೆ ಮಂಗಲೇಶ್ವರ ನಿನಗೆ 4 ಎಳೆದು
ಮತ್ತು ನೀನು ಎಲ್ಲಾದರೂ ಮದುವೆ ಗಿದ್ವೆಗೆ ಹೋದರೆ ನೆಕ್ಲೇಸು ಅದೆಲ್ಲ ಬೇಕು. ಹಂಗೆ ನಿನಗೆ ಊಟ ಮಾಡೋದಕ್ಕೆ ಒಂದು ತಟ್ಟೆ ಮಾಡಿಸ್ತೀನಿ ಬಂಗಾರದ್ದು. ಏನೋ ಯಾಕ ಮಾತಾಡ್ತಿದ್ದ ಸರಿಯಾ ಮೊಯ್ನಿ? ಏನಿಲ್ಲ ಅಕ್ಕ, 15 ಕೋಟಿ ದುಡ್ಡಲ್ಲಿ ಏನು ಮಾಡ್ಬೋದು ಅಂತ ಎಸ್ಟಿಮೇಟ್ ಆಗ್ತಾ ಇದೀವಿ. ಈಗಿಂದ ಎಸ್ಟಿಮೇಟ್ ಹಾಕೊಂಡು ಸ್ವಲ್ಪ ಐಡಿಯಾ ಮಾಡ್ತಾ ಇದೀವಿ, ಏನೇನು ಮಾಡ್ಬೋದು, ಏನು ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಎಸ್ಟಿಮೇಟ್ ಆಗ್ತಾ ಇದೀವಿ. ಒಳ್ಳೇದು ಎಲ್ಲನ ಮುಂಚೆನೇ ಎಸ್ಟಿಮೇಟ್ ಹಾಕೊಳ್ಳೋದು ತುಂಬ ಒಳ್ಳೇದು. ಯಾವಾಗಲೇ ಎಲ್ಲ ಎಸ್ಟಿಮೇಟ್ ಹಾಕೋಬೇಕು. ಫಸ್ಟ್ ಒಂದು ಕಾರ್ ತೊಗೊಳ್ಳೋಣ ಅಂತ ಇದ್ದೀನಿ ಅಕ್ಕ, 1 ಕೋಟಿದ. ಆಮೇಲೆ ಒಂದು 4 ತಿಂಗಳಿಗೆ ಒಡವೆ ಮಾಡ್ಸೋಕ್ಕಣ. ಮತ್ತು ಎಲ್ಲಾದರೂ ಹೋದರೆ 4 ಉಂಗುರ, ನನಗೆ 4 ಉಂಗುರ, ನಿನಗೆ 4 ಉಂಗುರ, ಒಂದು ದಪ್ಪನ ಒಂದು ಕೈ ಚೇನು ಕೊಳಚೇನು, ನಿನಗೆ 4 ಬಳೆ ಬೇಕಲ್ಲ, ಅದಕ್ಕೆ ನಮ್ಮ ಅಕ್ಕನಿಗೆ ಒಂದು ಸರ ಮಾಡಿಸ್ಕೊಟ್ಬಿಡೋಣ. ಸಾಕಲ್ವೇನೆ ಅಕ್ಕ? ನೀನೊಂದು ಸರ ಸಾಕು ಅಂತ ಹೇಳ್ತೀಯ? ಅವ್ರೇನ್ ಪಾಪ ಅದೆಲ್ಲ ಕೇಳೋದೇ ಇಲ್ಲ ಹೇಳು. ನಾವೇ ಒಂದ್ 2 ಎಳೆದೊಂದ ಸರ ಮಾಡಿಸ್ಕೊಡೋದು. ಸರನು ಬೇಡ, ಏನು ಬೇಡ, ನೀವಿಬ್ರು ಚೆನ್ನಾಗಿದ್ರೆ ಸಾಕಪ್ಪ, ಅಷ್ಟೇ ಸಾಕು ನನಗೆ. ನನ್ನ ತಮ್ಮ ಹೆಂಡತಿ ಇಬ್ರು ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಕಣಮ್ಮ. ನೋಡಕ್ಕ, ನಿಮ್ಮ ಥರ ಹೆಣ್ಮಕ್ಳು ಇವಾಗ ಯಾರೂ ನಂಗೆ ಬಯಸಲ್ಲ ಕಣಕ್ಕ. ಯಾರೋ ಒಬ್ರು 100ಕ್ಕೆ ಒಂದು 20% 30% ಬಯಸ್ತಾರೆ. ಒಬ್ಬೊಬ್ರು ಅಯ್ಯೋ ತವ್ರ ಮನೆಗೆ ಏನಾದರೂ ಕೋಟಿಗಟ್ಟಲೆ ಬತ್ತೈತೆ ಅಂತಂದರೆ ನಮಗೂ ಭಾಗ ಕೊಡ್ಲೇಳು ಅಂತಾರೆ. ಆದರೆ ನೋಡು, ನೀವು ಯಾವ ಥರ ಇದು ಮಾಡ್ತಾ ಇದ್ದೀರಾ ಅಲ್ವಾ? ಆದರೆ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಇರ್ತಾರೆ, ಒಬ್ಬೊಬ್ರು ಅರ್ಥ ಮಾಡ್ಕೊಂಡಿಲ್ದವರು ಇರ್ತಾರೆ. ಅಂಥವ್ರು ಅರ್ಧ ಇರ್ತಾರೆ, ಇಂಥವ್ರು ಅರ್ಧ ಇರ್ತಾರೆ. ನಿಮ್ಮಂಥ ಒಳ್ಳೆಯವರು ಕಡಿಮೆ ಅನಿಸುತ್ತೆ ಕಣಕ್ಕ. ನನಗೇನೋನು ಇವತ್ತು ಇಲ್ಲಪ್ಪ, ಒಂದು 15-20 ಕೋಟಿ ಬತ್ತೈತೆ ಅಂದಮೇಲೆ ಕೂಡ ನನಗೊಂದು 5 ಕೋಟಿನ ಅಂತ ಹೇಳೋರು ಯಾರಾದ್ರೂ ಅಲ್ವಾ? ಇಷ್ಟೊಂದು ನೀವು ನೋಡು, ಎಷ್ಟು ಒಳ್ಳೆತನ ಅನ್ನೋದು ನಿಮ್ಮ ಮೊದಲು ಐತೆ ಅಂತ ಅನಿಸುತ್ತೆ ನನಗೆ. ಇಷ್ಟು ಒಳ್ಳೆತನ ಎಲ್ಲರಿಗೂ ಇರಲ್ಲ ಅಂತ ಅನಿಸುತ್ತೆ. ಇನ್ನೊಬ್ಬಳು 2 ಎಳೆದೆ ಒಂದು ಮಾಡಿಸ್ಕೊಟ್ರೆ ಆತು ನಿಮ್ಮ ಅಕ್ಕನಿಗೆ. ಅದೆಲ್ಲ 2 ಎಳೆದು ಇಲ್ಲ ಇರಲ್ಲ, ಹೆಂಗೆ ಒಂದು ಮಾಡಿಸ್ಕೊಂಡು ಕೊಡೋಣ ಅತ್ಲಾಗೆ. ನಿನಗೂ ಎಲ್ಲ ಒಡವೆ ಗಿಡವೆ ಎಲ್ಲ ಮಾಡಿಸಿ ಫಸ್ಟು ಒಂದು ನಾವು ಮನೆ ಕಟ್ಕೊಳ್ಳೋಣ. ಒಂದು ಕಾರು, ಒಂದು ಮನೆ, ಒಂದು ಬಂಗ್ಲೆ ಥರ ಇರಬೇಕು ಮನೆ. ಡುಪ್ಲೆಕ್ಸ್ ಆಗಬೇಕು, ಡುಪ್ಲೆಕ್ಸ್ ಮನೆ ಕಟ್ಕೋಬೇಕು. ಇದೇ ಊರಲ್ಲೇನೆ ಇಲ್ಲ ಅದೃಷ್ಟನಿಗೂ ಗುಂಡನಿಗೂ ಕಾಣೋ ಹಾಗೆ ನಾವು ಒಂದು ಮನೆ ಕಟ್ಟಬೇಕು. ಅದು ಡುಪ್ಲೆಕ್ಸ್ ಆಗಬೇಕು, ಮೇಲ್ಗಡೆ ಎಲ್ಲ ಚೆನ್ನಾಗೇ ಇರಬೇಕು. ಒಳ್ಳೆ ಇವಾಗಿನ ಕಾಲದ ಟ್ರೆಂಡ್ ಏನೈತೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಎಲ್ಲ ವುಡ್ ವರ್ಕ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡಿಸ್ಬೇಕು. ಸ್ವಲ್ಪ ಚೆನ್ನಾಗಿ ಮನೆ ಕಟ್ಟಬೇಕು ಅನ್ನೋದು ಆಸೆ ಐತೆ. ಮಾಡ್ತಾ ಹೋಗೋಣ ಹಂಗೇನೆ. ಮನೆ ಕಟ್ಕೊಳ್ಳೋಣ. ಆಮೇಲೆ ಒಂದೆಷ್ಟೆಲ್ಲಾದ್ರೂ ಟೌನ್ಗಳಾಗ ಮನೆಗಿನ ಕಟ್ಟಿಸಿ ಬಾಡಿಗೆಗೆ ಬಿಡೋಣ. ನೀನು ಓನರ್ ಆಗಮಂತೆ, ನಿನ್ನ ಖರ್ಚಿಗೆಲ್ಲ ಹೋಗಿ ಬಾಡಿಗೆ ಗಿಡಿಗೆ ಇಸ್ಕೊಂಬರುವಂತೆ. ದೊಡ್ಡದಾಗೆ ಒಂದು 5 ಕೋಟಿ ಮನೆ ಕಟ್ಬಿಡೋಣ. ಅದೆಷ್ಟು ಆಗ್ತಾವ ಆಗಲಿ ನೋಡೋಣ. ಎಲ್ಲ ಮನೆಗಿನ ಕಟ್ಟಿಸ್ಬಿಟ್ಟು ಒಂದೊಂದು 5 FTR ಹೋಗಿ ಕಟ್ಟಿಸ್ಬಿಡೋಣ. 5 ಹತ್ರ ಕಟ್ಟಿಸ್ಬಿಟ್ರೆ 5 ಸೈಡ್ ತಗೊಂಡು ಬಾಡಿಗೆ ಹೋಗಿ ನೀನು ಓನರ್ ಆಗಿ ವಸೂಲಿ ಮಾಡ್ಕೊಂಡು ಬಂದ್ಬಿಡುವಂತೆ. ಈ ಥರ ಮಾಡೋಣ ಅಂತ ಪ್ಲಾನ್ ಮಾಡೀನಿ. ಹೇಗಿದೆ ಎಸ್ಟಿಮೇಟು? ತುಂಬ ಚೆನ್ನಾಗಿದೆ. ಆದರೆ ಇನ್ನೂ ಸ್ವಲ್ಪ ದುಡ್ಡು ಮಿಕ್ಕತ್ತಲ್ಲ, ಅದನ್ನ ಏನಾದ್ರೂ ದೊಡ್ಡದಾಗಿ ಏನಾದರೂ ಅಂಗಡಿ ಗಿಂಡಿ ನಾವೇನಾದರೂ ಒಂದು ಆದಾಯ ಬರೋ ಥರ ಒಂದು ಮಾಡ್ಕೋಬೇಕಲ್ಲ. ಏನಾದರೂ ಒಂದು ಬಿಸ್ನೆಸ್ ಮಾಡೋ ಥರ ಮಾಡ್ಕೋಬೇಕಲ್ಲ. ಏನಾದರೂ ಒಂದು ಫ್ಯಾಕ್ಟ್ರಿ ಗಿಟ್ರಿ ಈ ಥರ ಎಲ್ಲ ಏನಾದರೂ ಒಂದು ಮಾಡ್ಬೋದಲ್ಲ ಅಂತ. ಏನಾದರೂ ಒಂದು ತಯಾರು ಮಾಡೋ ಅಂಥದ್ದು ಒಂದು ಫ್ಯಾಕ್ಟ್ರಿ ಮಾಡಿಬಿಡೋಣ ಅಂತ. ಫ್ಯಾಕ್ಟ್ರಿ ಮಾಡಿಬಿಟ್ಟು ನಾವು ಫ್ಯಾಕ್ಟ್ರಿ ಓನರ್ ಆಗಬೇಕು ಅನ್ನೋದು ಆಸೆ ನನಗೆ. ಫ್ಯಾಕ್ಟ್ರಿ ಮಾಡ್ಬೋದು, ಆದರೆ ಲಾಭ ನಷ್ಟ ಅದೆಲ್ಲ ಯಾಕೆ ಸುಮ್ಮನೆ. ಹಿಂಗೆ ಮನೆ ಕಟ್ಟಿಸ್ಬಿಟ್ರೆ ಆರಾಮ ಬಾಡಿಗೆಗಳು ಬರ್ತಾ ಇರ್ತವೆ. ಆರಾಮ ಬರ್ತವೆ ಬಾಡಿಗೆಗಳು. ಅದಕ್ಕೆ ನೋಡೋಣ, ಇನ್ನು ಹೆಂಗೆ ಆಗುತ್ತೆ ನೋಡ್ಕೊಬಿಟ್ಟು ಹಂಗೆ ಮಾಡೋಣ. ಎಸ್ಟಿಮೇಟ್ ಹಾಕಿದ್ದೀನಿ, ಏನಾಗುತ್ತೆ ಅಂತ ನೋಡೋಣ. ಹೇಳು ಎಷ್ಟೊತ್ತಿಗೆ ಬರುತ್ತಪ್ಪ? ಎಸ್ಟಿಮೇಟ್ ಆಗ್ತಾ ಇದೀವಿ ಅಲ್ಲೇ. ಎಷ್ಟು ಬೇಗ ಬರುತ್ತಪ್ಪ? 15 ಕೋಟಿ 20 ಕೋಟಿ 15 ಕೋಟಿ ಮಿನಿಮಮ್ಮು, ಆದರೆ ಜಾಸ್ತಿನೇ ಬರುತ್ತೆ. ಅಷ್ಟು ಬರುತ್ತೆ ಅಂತ ನಮ್ಮ ಲೆಕ್ಕಾಚಾರ. ಅದಕ್ಕೆಲ್ಲ ಈಗಿಂದಲೇ ಏನೇನು ಮಾಡ್ಬೋದು ಅಂತ ಎಸ್ಟಿಮೇಟ್ ಆಗ್ತಾ ಇದೀವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ, ಸಿ ಯು.